ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಇವತ್ತಿನ ರೆಸಿಪಿ ಹಾಗಲಕಾಯಿ ಫ್ರೈ. ಸೈಡ್ ಡಿಶ್ ಆಗು ತಿನ್ಬೋದು, ಚಪಾತಿ ಜೊತೆನಾರು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಒಂದು 10-15 ನಿಮಿಷ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಗಲಕಾಯಿನ ಫ್ರೈ ಮಾಡಬೇಕು. ಎಣ್ಣೆ ಹಾಕಿ ಸ್ವಲ್ಪ ಫ್ರೈ ಮಾಡಿ. ಇದನ್ನು ಒಂದು 10-15 ನಿಮಿಷನಾದರೂ ಫ್ರೈ ಮಾಡಬೇಕು. ಅದನ್ನು ಪಕ್ಕಕ್ಕೆ ಇಟ್ಕೊಂಡು ಒಂದು ಪಾನ್ ಇಡಿ. ಅದಕ್ಕೆ ಸ್ವಲ್ಪ ಎಣ್ಣೆ, 1-2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಕರಿಬೇವು, ನೆಕ್ಸ್ಟು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿರಬೇಕು. ದೊಡ್ಡದಾಗಿ ಕಟ್ ಮಾಡಬೇಡಿ, ಚಿಕ್ಕದಾಗಿ ಕಟ್ ಮಾಡಿರಬೇಕು. ಬಜ್ಜಿ ಎಲ್ಲ ಮಾಡ್ತೀವಲ್ಲ ಆ ರೀತಿ ಕಟ್ ಮಾಡಿ. ಗ್ರೀನ್ ಚಿಲ್ಲಿ ಆ್ಯಡ್ ಮಾಡಿ ಇದಕ್ಕೆ ಫಸ್ಟು. ಆಮೇಲೆ ಆನಿಯನ್ ಹಾಕಿ ಚಿಕ್ಕದಾಗಿ ಕಟ್ ಮಾಡಿರಬೇಕಿದು. ಅದು ಹಾಕಿ 1-2 ನಿಮಿಷ ಫ್ರೈ ಮಾಡಿ. ಇದನ್ನು ಫ್ರೈ ಆದಮೇಲೆ ಒಂದು ದಪ್ಪು ಟೊಮೊಟೊ ಆದರೆ 1 ಹಾಕಿ, ಚಿಕ್ಕದಾದರೆ 2 ಹಾಕಿ ಟೊಮೊಟೊ ಸ್ವಲ್ಪ ಬೇಯಲಿ. ಟೊಮೊಟೊ ಸ್ವಲ್ಪ ಬೇಗ ಬೇಯಬೇಕು ಅಂದರೆ ಉಪ್ಪನ್ನ ಅದಕ್ಕೆ ಆ್ಯಡ್ ಮಾಡಿ. ಟೊಮೊಟೊ ಬೆಂದ ಮೇಲೆ ಅದಕ್ಕೆ 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪೌಡರ್, ಸಾಂಬಾರ್ ಪೌಡರ್, ಧನಿಯಾ ಪೌಡರ್ ಇವೆರಡನ್ನೂ ಹಾಕಿ ಮಿಕ್ಸ್ ಮಾಡಿ. ಇದು ಸ್ವಲ್ಪ ಫ್ರೈ ಆಗಲಿ. 1-2 ನಿಮಿಷ ಫ್ರೈ ಆದಮೇಲೆ ನಾವು ಟರ್ಮರಿಕ್ ಪೌಡರ್ ಹಾಕಬೇಕು ಇದಕ್ಕೆ. ನೆಕ್ಸ್ಟು ನಾವು ಹುಣಸೆ ರಸನ ಹಾಕಬೇಕು ಇದಕ್ಕೆ. ಸ್ವಲ್ಪ ಹುಣಸೆ ನೆನೆಸಿ ಹಾಕಿ ರಸನ ಹಾಕಿ ಇದು ಸ್ವಲ್ಪ ಒಂದು 5-10 ನಿಮಿಷ ಸ್ವಲ್ಪ ಸಿಮ್ಮಲ್ಲೇ ಬೇಯಬೇಕಿದು. ಹುಣಸೆ ಹಣ್ಣಿನ ರಸ ಇದೆಯಲ್ಲ, ಇದು ಸ್ವಲ್ಪ ಚೆನ್ನಾಗಿ ಬೆಂದಷ್ಟು ಪಲ್ಯ ಟೇಸ್ಟ್ ಇರುತ್ತೆ ಆ್ಯಕ್ಚುಲಿ. ಇಲ್ಲಾಂದರೆ ಹುಳುಳಿ ಹಸಿ ಸ್ಮೆಲ್ ಬರುತ್ತೆ. ಹುಣಸೆಹಣ್ಣು ಚೆನ್ನಾಗಿ ಬೇಯಲಿಲ್ಲ ಅಂದರೆ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ. ಹಾಗಲಕಾಯಿ ಕಹಿ ಇರೋದ್ರಿಂದ ಇದು ಬೆಲ್ಲ ಮತ್ತು ಖಾರನ ಹಾಕೋದ್ರಿಂದ ಸ್ವಲ್ಪ ಕಹಿ ಅಂಶ ಕಡಿಮೆ ಆಗುತ್ತೆ. ನೀವು ಹಾಗಲಕಾಯಿನ ಕುಕ್ಕರಿಗೆ ಹಾಕಬೇಡಿ, ಹೀಗೆ ಓಪನ್ ಪಾನಲ್ಲೇ ಮಾಡಬೇಕು. ಕುಕ್ಕರಿಗೆ ಹಾಕೋದ್ರಿಂದ ಕಹಿ ಅಂಶ ಜಾಸ್ತಿ ಆಗುತ್ತೆ. ಒಂದು ಸಲ ಟೆಸ್ಟ್ ಮಾಡಿ ನೋಡಿ. ಈಗ ಓಪನ್ ಮಾಡಿ ಬೇಕಾದರೆ ಕುಕ್ಕರಲ್ಲಿ ಮಾಡೋರು ನೋಡಿ. ಇವಾಗ ಹುಣಸೆ ಹಣ್ಣು ಹಾಕಿ ರಸ ಹಾಕಿದ್ವಲ್ಲ, ಅದು ನೀಟಾಗಿ ಎಣ್ಣೆ ಬಿಡೋವರೆಗೂ ಬೇಯಿಸ್ಬಿಟ್ಟು ನೆಕ್ಸ್ಟು ನಾವು ಹಾಗಲಕಾಯಿ ಫ್ರೈ ಮಾಡಿದ್ವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿ ನೀಟಾಗಿ. ಸ್ಟವ್ ಸಿಮ್ಮಲ್ಲಿ ಇರಲಿ, ಮಿಕ್ಸ್ ಮಾಡಬೇಕಾದ್ರೆ ಮಿಕ್ಸ್ ಮಾಡಿ. ನೆಕ್ಸ್ಟು ಅದನ್ನು 1-2 ನಿಮಿಷ ಹೀಗೆ ಲಿಡ್ ಕ್ಲೋಸ್ ಮಾಡಿ ಮುಚ್ಚಿಟ್ಬಿಡಿ. ಒಂದು 5 ನಿಮಿಷ ಲಿಡ್ ಕ್ಲೋಸ್ ಆದಮೇಲೆ ನೆಕ್ಸ್ಟು ನಾನು ಶೇಂಗಾ ಬೀಜ, ಕಡಲೆಕಾಯಿ ಬೀಜ ಇದೆಯಲ್ಲ ಅದನ್ನು ಹಾಗೆ ಹಸಿದೇ ಪೌಡರ್ ಮಾಡಿ ಅದನ್ನು ಇದಕ್ಕೆ 1-2 ಸ್ಪೂನ್ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡಿ. ನೀವು ತಿಳಿ ಸಾರು ಜೊತೆನಾದರೂ ನೀವು ಸೈಡ್ ಡಿಶ್ ಆಗಿ ಇದನ್ನು ಪಲ್ಯನ ತಿನ್ಬೋದು. ಇದನ್ನು ಹಾಕಿ 1-2 ನಿಮಿಷ ಸಿಮ್ಮಲ್ಲಿ ಬೇಯಿಸ್ಬಿಡಿ. ಯಾಕೆಂದರೆ ಫ್ರೈ ಆಗಿರೋದ್ರಿಂದ ನಾವು ಹಾಗಲಕಾಯಿ ತುಂಬ ಹೊತ್ತು ಬೇಯಿಸೋಂಥ ನೆಸೆಸಿಟಿ ಇರಲ್ಲ. ತಿಳಿ ಸಾರು ಜೊತೆ ಸೈಡ್ ಡಿಶ್ ಆಗೂ ತಿನ್ಬೋದು, ಚಪಾತಿ ಜೊತೆ, ರೊಟ್ಟಿ ಜೊತೆನೂ ತಿನ್ಬೋದು. ಶುಗರ್ ಇರೋರಿಗೆ ತುಂಬ ಒಳ್ಳೆ ಮೆಡಿಷನ್ ಅಂದರೆ ಹಾಗಲಕಾಯಿ ಜ್ಯೂಸು, ಹಾಗಲಕಾಯಿ ಪಲ್ಯ ಎಲ್ಲ ಮಾಡಿ ತಿನ್ಬೋದು. ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.